ಸೊ ಸೂರ್ಯ ನಮಸ್ಕಾರ ಅಂತಂದರೆ ಎಲ್ಲರೂ ಮಾಡ್ಬೋದು, ಬಟ್ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಟೆಕ್ನಿಕ್ ಇದೆ. ಸೊ ಈಗೇನು ನಾವು ಮಾಡ್ತಾಯಿದ್ದೀವಿ 12 ಸ್ಟೆಪ್ಸು, ಇದನ್ನು ಯಾರು ಮಾಡಬಾರ್ದು ಅಂತಂದರೆ, ಸೊ ಯಾರು ಹಾರ್ಟ್ ಪೇಷಂಟ್ ಇರ್ತೀರಲ್ವ, ಸೊ ಅವರು ಅದು ಬೆನ್ನು ಮೂಳೆ ಪ್ರಾಬ್ಲಮ್ ಇರೋರು, ತುಂಬ ಸಿವಿಯರ್ ಪೇನ್ ಇರೋರು, ಅವರು ಎಕ್ಸ್ಟ್ರೀಮ್ ಆಗಿ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಕೆಲವರಿಗೆ ಏನಿರುತ್ತೆ ಅಂದರೆ, ಯಾರಿಗಾಗಲ್ಲ ಕುರ್ಚಿ ಮೇಲೆ ಕುಳಿತು ಕೂಡ ಮಾಡ್ಬೋದಂಥ ಸೂರ್ಯ ನಮಸ್ಕಾರಗಳಿದೆ. ಸೊ ಅದನ್ನೆಲ್ಲ ಮುಂದಿನ ಹಂತದಲ್ಲಿ ನೋಡೋಣ. ಸೊ ಯಾರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಅಥವಾ ಬೆನ್ನು ನೋವಿನ ಪ್ರಾಬ್ಲಮ್ ಅಥವಾ ಸರ್ಜರಿ ಆಗಿರೋದು, ಸಿವಿಯರ್ ಪೇನ್ ಆಗಿರೋರು, ಅಥವಾ ಹೊಟ್ಟೆಯಲ್ಲಿ ಹರ್ನಿಯಾ ಇರೋರು, ಓಕೆ, ಸೊ ಅವರೆಲ್ಲ ತುಂಬ ಕೇರ್ಫುಲ್ಲಾಗಿ ಈ ಸೂರ್ಯ ನಮಸ್ಕಾರಗಳನ್ನ ಮಾಡಬೇಕು, ಓಕೆನಾ. ಸೊ ಅವರಿಗೆಲ್ಲ ಕುರ್ಚಿ ಮೇಲೆ ಕುಳಿತು ಮಾಡುವಂಥ ಸೂರ್ಯ ನಮಸ್ಕಾರಗಳಿದೆ. ಸೊ ಅದನ್ನೆಲ್ಲ ನಾವು ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳ್ಕೊಡ್ತೀನಿ, ಓಕೆ. ಸೊ ರಿಮೈನಿಂಗ್ ಯಾರ್ಯಾರೆಲ್ಲ ಕೇಪಬಲ್ ಇದ್ದಾರೆ ಉಳಿದವರೆಲ್ಲರೂ ಇದನ್ನು ಮಾಡ್ಬೋದು, ಓಕೆ, ನೋ ವರೀಸ್. ಸೂರ್ಯ ನಮಸ್ಕಾರ ಒಂದು ಮಾಡೋದ್ರಿಂದ ನಮಗೆ ತುಂಬ ಎಕ್ಸಸೈಸ್ಗಳಾದಂಗೆ ಆಗುತ್ತೆ, ಆಸನಗಳನ್ನ ಮಾಡ್ದಂಗೆ ಆಗುತ್ತೆ, ಓಕೆ. ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಿರಲ್ಲ ಅವ್ರು ಸಡನ್ನಾಗಿ ಸೂರ್ಯ ನಮಸ್ಕಾರದ ಎಲ್ಲ ಆಸನಗಳನ್ನ ಸ್ಟಾರ್ಟ್ ಮಾಡಬೇಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಲೂಸ್ನಿಂಗ್ ಎಕ್ಸಸೈಸ್ಗಳನ್ನ ಸ್ವಲ್ಪ ಮಾಡ್ಕೋಬೇಕು. ವಾಟ್ ಈಸ್ ಲೂಸ್ನಿಂಗ್ ಎಕ್ಸಸೈಸಸ್? ಸೊ ಯೋಗ ಮಾಡೋದಕ್ಕಿಂತ ಮುಂಚೆ ನಾವು ಲೂಸ್ನಿಂಗ್ ಎಕ್ಸಸೈಸ್ಗಳನ್ನ ಮಾಡಬೇಕು, ಓಕೆ. ಲೂಸ್ನಿಂಗ್ ಎಕ್ಸಸೈಸ್ ಅಂದರೆ ಏನಿಲ್ಲ, ಸೂಕ್ಷ್ಮ ವ್ಯಾಯಾಮ ಅಂತ ಕರೀತಾರೆ. ನಮ್ಮ ಜಾಯಿಂಟ್ಗಳಲ್ಲಿ ಹಿಡ್ಕೊಂಡಿರುತ್ತಲ್ಲ, ಫಸ್ಟ್ ಅದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಸೂರ್ಯ ನಮಸ್ಕಾರವನ್ನು ಸ್ಟಾರ್ಟ್ ಮಾಡಿ. ಸೊ ಯಾಕೆ ಅಂತಂದರೆ, ಸೊ ನಾವೇನು ವೀಡಿಯೋಸ್ ಎಲ್ಲ ನೋಡ್ತೀವಿ, ಅವ್ರು ತುಂಬ ಎಕ್ಸ್ಪರ್ಟ್ ಇರ್ತಾರೆ ಅಥವಾ ಮಾಡಿ ಪ್ರಾಕ್ಟೀಸ್ ಇರುತ್ತೆ. ಸೊ ಅವರು ಸಡನ್ನಾಗಿ ಸೂರ್ಯ ನಮಸ್ಕಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಆ ರೀತಿ ಮಾಡೋದು ಬೇಡ, ನಾವು ನಿಧಾನವಾಗಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ, ಓಕೆ. ಸೊ ಫಸ್ಟ್ ಏನು ಮಾಡೋಣ ಅಂದರೆ, ಸೊ ಕ್ವಿಕ್ಕಾಗಿ ಹೇಳ್ತೀನಿ. ಸೊ ಫಸ್ಟ್ ಲೂಸ್ನಿಂಗ್ ಎಕ್ಸಸೈಸ್, ತಲೆ, ಭುಜ, ಎದೆ, ಸೊಂಟ, ಕಾಲುಗಳು, ಓಕೆ, ಇವನ್ನೆಲ್ಲಕ್ಕೆ ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸ್ ಮಾಡೋಣ. ಸೊ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಗೊತ್ತಾ, ಯಾವುದೇ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಅಥವಾ ಯೋಗಗಳನ್ನ ಮಾಡೋದಕ್ಕಿಂತ ಮುಂಚೆ ವಾರ್ಮ್ ಅಪ್, ಲೈಕ್ ಈ ರೀತಿ ಕಾಲುಗಳನ್ನ ಸ್ವಲ್ಪ ಓಡಾಡಿಸ್ಬೇಕು. 1 2 3 4 5 6 7 8 9 10 ಕೌಂಟ್ಸ್, ಓಕೆ. 1 2 3 4 5 6 7 8 9 10, ಓಕೆ. ಸೊ ಈ ರೀತಿ ಮೂವ್ಮೆಂಟ್ಸ್ ಇರಲಿ. 10 ಕೌಂಟ್ಸ್ 20 ಕೌಂಟ್ಸ್ ಎಷ್ಟಾದರೂ ಮಾಡ್ಬೋದು, ಓಕೆ. ಸೊ ನೆಕ್ಸ್ಟ್ ಏನು ಮಾಡಿ, ಯೂಶಲಿ ತುಂಬ ಕಾಲು ಪೇನು ಅಥವಾ ನೋವಿದ್ದವರೆಲ್ಲ ಇಷ್ಟೇ ಮಾಡಿ. 1 2 3 4 5 6 7 8 9 10, ಓಕೆ. ಮತ್ತೆ 1 2 3 4 5 6 7 8 9 10. ಸೊ ಯಾರಿಗೆಲ್ಲ ಈಗ ಏಜ್ಡ್ ಆದವರೆಲ್ಲ ಇಷ್ಟೇ ಮಾಡಬೇಕು. ಸೊ ನಾವು ಯಂಗ್ಸ್ಟರ್ಸ್ ಅಥವಾ ಆಗುತ್ತೆ ಅನ್ನೋರು ನೋಡಿ, ಸ್ವಲ್ಪ ಹೇಗೆ ಮಾಡ್ಬೇಕಂದ್ರೆ, ಸ್ವಲ್ಪ ಹಿಂದೆ ಬಾಗ್ಬೇಕು, ಓಕೆ. ಈ ರೀತಿ ಹಿಮ್ಮುಖವಾಗಿ ಬಾಗಿ ಇದು ಮುಂದೆ. 1 2 3 4 5 6 7 8 9 10, ಓಕೆ. 10 ಆದ್ಮೇಲೆ ಮತ್ತೆ ನಾವು 1 2 3 4 5 6 7 8 9 10, ಓಕೆ. ಸ್ವಲ್ಪ ಮೂವ್ಮೆಂಟ್ ಚೆನ್ನಾಗಿ ಸಿಕ್ತು ಅಂದರೆ ನೀವು ಈ ರೀತಿನೇ ಮಾಡ್ಬೋದು. 1 2 3 4 5 6 7 8 9 10, ಓಕೆ. ದೆನ್ ನೋಡಿ, ಇವಾಗ ಏನು ಮಾಡಿದ್ವಿ, ಫ್ರಂಟ್ ಬಂದ್ವಲ್ವಾ, ಇಷ್ಟು ಬಂದ್ವಲ್ಲ. ಸೊ ಈಗ ಏನು ಮಾಡ್ಬೇಕು, ಈ ಕಾಲು ನಮ್ಮ ತೊಡೆಗೆ ಟಚ್ ಆಗಬೇಕು. 1 2 3 4 5 6 7 8 9 10. ಸೊ ಯಾರಿಗೆಲ್ಲಾಗುತ್ತೆ, 1 2 3 4 5 6 7 8 9 10. So next, slow down. 1 2 3 4 5 6 7 8 9 10, ಓಕೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಸೈಡ್ ವೈಸ್ ಈ ರೀತಿ 1 2 3 4 5 6 7 8 9 10, ಓಕೆ. ಯಾರಿಗಾಗುತ್ತೆ ಸ್ವಲ್ಪ ಕಾಲು ನೋವು ಮಂಡಿ ವಯಸ್ಸಾದವ್ರು ಈ ರೀತಿ ಸ್ಲೋ ಮಾಡಿ. ಉಳಿದವ್ರು ಹೆಂಗೆ ಮಾಡಿ ಬಂದರೆ 1 2 3 4 5 6 7 8 9 10, ಓಕೆನಾ. ಎಸ್. ಸೊ ಸಡನ್ ಆಗಿ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಬೇಡಿ. ಸೊ ಬೇಸಿಕ್ ಆಗಿ ಇವೆಲ್ಲ ಕಲ್ತ್ಕೊಳ್ಳಿ. ಸೊ ಮತ್ತೆ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಬೋದು, ಓಕೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಕುತ್ತಿಗೆ ಮೂವ್ಮೆಂಟ್ ಮಾಡೋಣ, ಓಕೆ. ಸೊ ಫಸ್ಟ್ ಹೇಳ್ತೀನಿ, ಫಸ್ಟು ಮೇಲೆ ಕೆಳಗಡೆ ಮಾಡ್ತೀವಿ, ಆಮೇಲೆ ಬೆಂಡ್ ಮಾಡ್ತೀವಿ ಈ ರೀತಿ ಮತ್ತೆ ಈ ಕಡೆ
ಓಕೆ, ಈ ರೀತಿ ಮೇಲೆ ಕೆಳಗಡೆ ಮತ್ತೆ ಬೆಂಡ್ ಮತ್ತೆ ಎಡ ಬಲ್. ಓಕೆ, ಸೊ ಯಾವ್ದು ತಿಳ್ಕೊಳ್ಳಿ, ಮೇಲಕ್ಕೆ ಬರ್ಬೇಕಾದ್ರೆ ಮತ್ತೆ ಮೇಲಕ್ಕೆ ಹೋಗ್ಬೇಕಾದ್ರೆ ಉಸಿರನ್ನ ತಗೊಂತೀವಿ, ಕೆಳಗಡೆ ಬರ್ಬೇಕಾದ್ರೆ ಅಥವಾ ಏನಾದ್ರೂ ಹಿಂಗ್ ಲೂಸಿಂಗ್ ಬಿಡ್ಬೇಕಾದ್ರೆ ಉಸಿರನ್ನ ಬಿಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಕುತ್ತಿಗೆನ ಕೆಳಗಡೆ ಮಾಡ್ತೀನಿ ಈಗ ಸೆಂಟ್ರಿಂದ, ಆಗ ಉಸಿರನ್ನ ಬಿಡ್ಬೇಕು. ಮೇಲೆ ಮಾಡ್ತೀನಿ, ಆಗ ಉಸಿರನ್ನ ತಗೋಬೇಕು. ಕೆಳಗಡೆ ಬರ್ತಾ ಉಸಿರನ್ನ ಬಿಡಬೇಕು. ಓಕೆ, ಸೊ ಇದು ನೆನ್ಪಿರ್ಬೇಕು ಯಾವತ್ತು. ಸೊ ನೋಡಿ, ಸ್ಟಾರ್ಟ್ ಮಾಡೋಣ. ಸೊ ಎಲ್ಲಾನು 5 ಕೌಂಟ್ಸ್ ಮಾಡಿ. ಓಕೆ, ಇನೇಲ್ ಎಕ್ಸೇಲ್ ಅಂತ ಹೇಳ್ತೀನಿ. ಇನೇಲ್ ಅಂದ್ರೆ ಉಸಿರನ್ನ ತಗೊಳ್ಳೋದು, ಎಕ್ಸೇಲ್ ಅಂದ್ರೆ ಉಸಿರನ್ನ ಬಿಡೋದು. ಓಕೆ, ಸೆಂಟರ್ ಅಲ್ಲಿ ಇದ್ದೀವಿ. ಓಕೆ, ನೀವು ಈ ರೀತಿ ಕೈ ಕೂಡ ಇಟ್ಕೋಬಹುದು. ಓಕೆ, ಉಸಿರನ್ನ ಬಿಡಿ, ಉಸಿರನ್ನ ತಗೊಳ್ಳಿ, ಮೇಲೆ ಉಸಿರನ್ನ ಬಿಡಿ. 1 2 3 4 5 ಓಕೆ, ಸೊ ಒನ್ ಸ್ಟೆಪ್ ಆಯ್ತು. ಸೊ ಈಗ ಸೆಕೆಂಡ್ ಏನ್ ಹೇಳಿ, ಬೆಂಡ್ ಆಗೋಣ. ನೋಡಿ, ಈ ರೀತಿ ಎಷ್ಟು ಸಾಧ್ಯ ಅಷ್ಟು ಬೆಂಡ್ ಆಗಬೇಕು. ಉಸಿರನ್ನು ಬಿಡ್ತಾ ಬೆಂಡ್ ಆಗಿ, ಉಸಿರನ್ನು ತಗೊಂತ ಮಧ್ಯ, ಉಸಿರನ್ನು ಬಿಡ್ತಾ ಮತ್ತೆ ಇನ್ನೊಂದು ಭಾಗ, ಉಸಿರನ್ನು ತಗೊಂತ ಮಧ್ಯ, ಕಂಟಿನ್ಯೂ. ಉಸಿರಾಟದ ಗಮನ ಇರಲಿ. ಓಕೆ, ಸೊ ಬಿಡಿ ಸೈಡ್ ವೈಸ್ ಈಗ. ಓಕೆ, ನೋಡಿ, ಒನ್ ಓಕೆ, ಸ್ಲೋ ಆಗಿ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಸ್ಲೋ ಆಗಿ. ಓಕೆನಾ? ಸೊ ಇದಾಯ್ತು. ಸೊ ಈಗ ಏನ್ ಮಾಡೋಣ ಅಂದ್ರೆ, ಸೊ ಭುಜಕ್ಕೆ ಏನ್ ಮಾಡೋಣ. ಸೊ ನೋಡಿ, ಸೊ ಈ ರೀತಿ ಫೋಲ್ಡ್ ಮಾಡಿ ಕೈಯನ್ನ ಈ ರೀತಿ ನೇರವಾಗಿ ಇಟ್ಕೊಳ್ಳಿ. ಮೇಲೆ 1 2 3 4 5. ಉಸಿರಾಟದ ಬಗ್ಗೆ ಹೇಳಿದ್ದೇನಲ್ವಾ, ಉಸಿರನ್ನ ತಗೊಂತ ಮೇಲೆ. ಈಗ ಮಾಡಿ ರಿವರ್ಸ್ ಬನ್ನಿ. 1 2 3 4 5 6. ಎಷ್ಟು ಬೇಕಾದ್ರೂ ಮಾಡ್ಬೋದು, ಮಿನಿಮಮ್ ಒಂದು 8 ಮಾಡಿ. ಸೊ ಶೋರ್ ಇದಿಲ್ಲಿ ಟಚ್ ಆಗ್ಲಿ, ಮತ್ತೆ ಮೇಲೆ ಹೋದಾಗ ಈ ಭಾಗ ಕಿವಿಗೆ ಟಚ್ ಆಗಲಿ. ಓಕೆ, ಇವನ್ ರಿವರ್ಸ್ ಬರ್ಬೇಕಾದ್ರೂ ಕೂಡ ಟಚ್ ಆಗಿನೇ ಬರಲಿ, ಇಲ್ಲಿಗೆ ಟಚ್ ಆಗಲಿ. ಓಕೆ, ಎಸ್ ಇದು ಬೇಸಿಕ್. ಸೊ ಇನ್ನು ಕುತ್ತಾಗಿ, ಸೊ ತುಂಬಾ ಈ ರೀತಿ ತುಂಬಾ ಸೂಕ್ಷ್ಮ ವ್ಯಾಯಾಮಗಳು ಅಥವಾ ಲೂಸ್ನಿಂಗ್ ಎಕ್ಸರ್ಸೈಸ್ ಗಳು ಇರುತ್ತೆ. ಸೊ ಅವೆಲ್ಲ ಮುಂದಿನ ವಿಡಿಯೋಸ್ ಗಳಲ್ಲಿ ನೀವು ನೋಡೋಣ. ಜಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಬೇಸಿಕ್ ಆಗಿ ಇವುಗಳನ್ನ ಮಾಡಿ. ಸೊ ನೆಕ್ಸ್ಟ್ ಇದು. ಓಕೆ, ನೋಡಿ, ಈ ರೀತಿ ಕೈಗಳನ್ನ ನೇರವಾಗಿ ಇಟ್ಕೊಳ್ಳಿ. ಉಸಿರನ್ನು ಬಿಡ್ತಾ ಹಿಂದೆ, ಉಸಿರನ್ನು ತಗೊಂತ ಮಧ್ಯ, ಮತ್ತೆ ಉಸಿರನ್ನು ಬಿಡ್ತಾ ಇನ್ನೊಂದು ಭಾಗ. ಕಂಟಿನ್ಯೂ. ಎಂಟು 10
ಎಷ್ಟು ಬೇಕಾದ್ರೆ ಕೌಂಟ್ ಇಟ್ಕೊಳ್ಳೋಕೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಸೊ ಕೈಯನ್ನು ಮುಂದೆ ಮಾಡಿದೀವಲ್ವಾ, ನೋಡಿ ಹಿಂದೆ ಚಾಚಿ ಹೋಲ್ಡ್ ಮಾಡಿ. ಓಕೆ, ಒನ್, ನೇರವಾಗಿರ್ಬೇಕು. ಓಕೆ ನೋಡಿ, ನೇರವಾಗಿರ್ಬೇಕು, ಕುತ್ತಿಗೆ ಹಿಮ್ಮುಖವಾಗಿ ನೋಡ್ತಾ ಇರೋ. 1 2 3 4 5. ಸದ್ಯಕ್ಕೆ 5 ಸಾಕು. ಓಕೆ, ಸೊಂಟ ಮಾತ್ರ ತಿರುಗುತ್ತೆ, ಇಡೀ ಬಾಡಿ ಹಿಂಗ್ ತಿರುಗಲ್ಲ ನೋಡಿ, ಇಷ್ಟೇ. ಓಕೆ, ಸ್ಟ್ರೆಚ್ ಆಗುತ್ತೆ ಇಲ್ಲಿ, ಎದೆ ಭಾಗ ಓಪನ್ ಆಗುತ್ತೆ, ಇಲ್ಲಿ ಸ್ಟ್ರೆಚ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಸೊ ಈ ರೀತಿ ಇದ್ವಲ್ವಾ, ಸೊ ಇಲ್ಲಿದ್ವಿ. ಸೊ ಕಮ್ ಬ್ಯಾಕ್, ಸೊ ಕಮ್ ಬ್ಯಾಕ್, ಮತ್ತೆ ಉಸಿರನ್ನ ಬಿಡ್ತಾ ಇನ್ನೊಂದು ಭಾಗ. 1 2 3 4 5. ಓಕೆ, ನೋಡಿ ಎಷ್ಟು ಸ್ಟ್ರೈಟ್ ಆಗಿದೆ. ಓಕೆನಾ? ಇದೆ ಮುಖವಾಗಿ, ಕುತ್ತಿಗೆ ನೇರವಾಗಿ ನೋಡ್ತಾರೆ. ಓಕೆನಾ? ಎಸ್, ಕಮ್ ಬ್ಯಾಕ್. ಓಕೆ, ಎಸ್. ಸೊ ಈಗ ಏನ್ ಮಾಡಿ ಅಂದ್ರೆ, ಸ್ವಲ್ಪ ಸೊಂಟಕ್ಕೆ ಲೂಸ್ನಿಂಗ್ ಎಕ್ಸರ್ಸೈಸ್ ಮಾಡಿ. ಸೊ ನೋಡಿ, 1 2 3 4 5 6 7 8 ಸಾಕು, 8 ಸಾಕು. ಓಕೆ, ಅಂಡ್ ಅಪೋಸಿಟ್. 1 2 3 4 5 6 7 8. ಸೆಂಟರ್. ಎಸ್, ವೆರಿ ಗುಡ್. ಸೊ ಇವಾಗ ಇಷ್ಟು ಸಾಕು. ಸೊ ಇವಾಗ ನಾವೇನ್ ಮಾಡೋಣ, ಸೂರ್ಯ ನಮಸ್ಕಾರವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದು ಪಾಯಿಂಟ್ ನೆನಪಿರ್ಲಿ. ಸೊ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ, ಫಸ್ಟ್ ಲೂಸ್ನಿಂಗ್ ಎಕ್ಸರ್ಸೈಸ್ ಮಾಡಿ. ಸೊ ಅವಾಗ ನಮ್ ದೇಹ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಸೊಂಟ ನೋವು, ಕಾಲು ನೋವು ಎಲ್ಲ ಸಡನ್ ಆಗಿ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ಸೂರ್ಯ ನಮಸ್ಕಾರದಲ್ಲಿ 2 ರೀತಿ ಇದೆ. ಓಕೆ, 12 ಸ್ಟೆಪ್ಸ್ ಇದೆ ಮತ್ತೆ 10 ಸ್ಟೆಪ್ಸ್ ಇದೆ. ನಾವು 12 ಸ್ಟೆಪ್ಸ್ ಮಾಡೋಣ. ಓಕೆ, ಸೊ ಫಸ್ಟ್ ಈ ರೀತಿ 2 ಕೈಗಳನ್ನ ಈ ರೀತಿ ನೇರವಾಗಿ ಇಟ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಉಸಿರನ್ನ ತಗೊಳ್ತಾ ಕೈಯನ್ನ ಮೇಲೆ ಮಾಡಬೇಕು. ಓಕೆ, ದೆನ್ 2 ಉಸಿರನ್ನ ಬಿಡ್ತಾ ನಿಧಾನವಾಗಿ ಈ ರೀತಿ ಪಾದಗಳ ಪಕ್ಕದಲ್ಲಿ ಕೈಯನ್ನ ಮುಟ್ಟಿ, ಅಥವಾ ಸಾಧ್ಯ ಆದ್ರೆ ಇನ್ನು ಕ್ಲೋಸ್ ಕೂಡ ತರ್ಬೋದು. ನಿಮ್ಮ ಹಣೆ ಈ ಮಂಡಿಗೆ ಟಚ್ ಆಗ್ಬೇಕು. ಸೊ ಆಗಿಲ್ಲ ಅಂದ್ರೆ ಪರವಾಗಿ, ಎಷ್ಟು ಸಾಧ್ಯ ಅಷ್ಟೇ ಮಾಡಿ. ಓಕೆ, ಎಷ್ಟು ಸಾಧ್ಯ ಅಷ್ಟೇ ಮಾಡಿ. ಸೊ ಇಲ್ಲಿ ಇದನ್ನ 2ನೇ ಸ್ಟೆಪ್ಸ್. ಓಕೆ, 3rd ಸ್ಟೆಪ್ಸ್ ಏನಂದ್ರೆ ನೋಡಿ, 3rd ಸ್ಟೆಪ್ ಈ ರೀತಿ ನಮ್ಮ ಈ ಪಾದ ಇದೆಯಲ್ಲ, ಎಡಗಡೆ ಪಾದ ಮುಂದೆ ಇರುತ್ತೆ. ಎಸ್, ಇದು 90 ಡಿಗ್ರಿ ಇದೆ. ಓಕೆ, 90 ಡಿಗ್ರಿ ಹಿಂದ್ಗಡೆ ಕಾಲು ಸ್ಟ್ರೆಚ್ ಆಗಿದೆ ನೋಡಿ, ಈ ರೀತಿ. ಓಕೆ, ನಿಮ್ಮ ಪಾದ ಕೂಡ ಈ ರೀತಿ ಇರ್ಬೋದು ಅಥವಾ ಈ ರೀತಿ ಇರ್ಬೋದು. ಓಕೆನಾ? ಎಸ್, ನೋಡಿ 3 ಓಕೆ 4 ಈ ರೀತಿ ಭುಜ ನೋಡಿ, ಬೆನ್ನು ಜಾರು ಬಂಡೆ ರೀತಿ. 4 5 ಅಂದ್ರೆ ಶಶಾಂಕಾಸನ, ಇದು ರೆಸ್ಟಿಂಗ್ ಫೇಸ್ ತರ. ಓಕೆ, 5 ಓಕೆ 5. ಸೊ ನೆಕ್ಸ್ಟ್ 6 ಹೀಗಿರ್ತೀವಲ್ವ, ಶಶಾಂಕಾಸನ 6 ಅಷ್ಟಾಂಗ ನಮಸ್ಕಾರ. ಓಕೆ, ಸೊ ಹೀಗೆ ಬಂದು ಇಲ್ಲಿ ಟಚ್ ಆಗುತ್ತೆ. ನಮ್ಮ ಗಲ್ಲ ಏನಿದೆಯಲ್ಲ ನೋಡಿ, ಇಲ್ಲಿ ಒಂದು ಗ್ಯಾಪ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಮ್ಮ ಗಲ್ಲ ಇಲ್ಲಿ ಟಚ್ ಆಗುತ್ತೆ. ಓಕೆನಾ? 7 ಭುಜಂಗಾಸನ, 7 ನೋಡಿ. ಓಕೆ, 7. ಸೊ ನೆಕ್ಸ್ಟ್ 8 ಅಂದರೆ ಇದೇ ರೀತಿ ಬೆಂಡ್ ಆಗ್ತೀವಿ. ಓಕೆ, ಈ ರೀತಿ 8 ಮತ್ತು 9. ಓಕೆ, ಶಶಾಂಕಾಸನ. ಸೊ ನೆಕ್ಸ್ಟ್ ಸೊ ಆವಾಗ ಏನು ಮಾಡಿದ್ವಿ ಅಂದರೆ ಎಡಗಾಲು ಬಂದಿತ್ತು. ಸೊ ಈಗ ನಮ್ಮದು ಬಲಗಾಲು ಬರುತ್ತೆ. ಓಕೆ, ಸೇಮ್ 90 ಡಿಗ್ರಿ ಸ್ಟ್ರೈಟ್ ನೋಡಿ. ಓಕೆ, ದೆನ್ 11 ಮತ್ತೆ ಈ ರೀತಿ 12 ದೆನ್ ಈ ರೀತಿ. ಓಕೆ, ಸೊ ಇದು ಸ್ಟೆಪ್ಸ್. ಸೊ ಈ ರೀತಿ ರೊಟೇಷನ್ ಮಾಡ್ತೀನಿ, ಮೇ ಬಿ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಎಸ್, 1
2 ಕೆಳಗಡೆ, 3 ಸ್ಟ್ರೈಟ್, 4 5 ಅಂತಾಗ ಹೀಗಿದ್ವಲ್ವಾ ದಂಡಾಸನ. 5 6 7 8 ಮತ್ತೆ 9 10 ನೋಡಿ 90 ಡಿಗ್ರಿ ಕಾಲು ಹಿಂದೆ ಇದೆ. 11 12 ಓಕೆ. ಸೊ ಈ ರೀತಿ ನೀವು ಸ್ಟಾರ್ಟಿಂಗಲ್ಲಿ ಒಂದು 3 to 5 ಮಿನಿಟ್ಸ್ ಮಾಡಿ. ಓಕೆ, 3 to 5 ರೌಂಡ್ಸ್ ಮಾಡಿ ಬೆಟರ್. ಓಕೆ, ಸೊ ಇದಾದಮೇಲೆ ಏನು ಮಾಡಬೇಕು? ಓಕೆ, ಇನ್ನೊಂದು ರೌಂಡ್ ಸೂರ್ಯ ನಮಸ್ಕಾರ ಮಾಡ್ತೀನಿ ನೋಡಿ. ಸೊ ಪ್ರತಿಯೊಂದು ಸ್ಟೆಪ್ಸಿಗೂ ಒಂದೊಂದು ಹೆಸರಿದೆ, ಅದನ್ನೆಲ್ಲ ನೆಕ್ಸ್ಟ್ ನಾವು ಹೇಳ್ಕೊಡ್ತೀನಿ. ಓಕೆ, ಸೊ ಈಗ ನಮ್ಮದು ಸೂರ್ಯ ನಮಸ್ಕಾರ ಸ್ಟೆಪ್ಸ್ ಆಯ್ತಲ್ವಾ? ಸೊ ಬೆಟರ್. ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಉಸಿರಾಟದ ಮೇಲೆ ಕಂಟ್ರೋಲ್ ಇಡೋಣ. ಓಕೆ, ಸೊ ತುಂಬ ಯಾರು 3, 5 ಅಥವಾ ಜಾಸ್ತಿ ಮಾಡ್ತೀರಾ, ಸೊ ಅವರು ಕೂಡ ಮತ್ತೆ ಈ ರೀತಿ ಬ್ರೀತಿಂಗ್ ಮಾಡ್ಬೋದು. ಓಕೆ, ಸೊ ಇದಕ್ಕೊಂದು ಹೆಸರಿದೆ. ಸೊ ಅದು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಈ ರೀತಿ ಬ್ರೀತಿಂಗ್ ಮಾಡ್ಬೋದು, ಏನಿಲ್ಲ, ಜಸ್ಟ್ ಈ ರೀತಿ ನಿಂತ್ಕೊಂಡು ನೋಡಿ, ಈ ರೀತಿ ಮೂಗಿಂದ ಉಸಿರು ತಗೋಬೇಕು, ಬಾಯಿಂದ ಉಸಿರು ಬಿಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಇದು ಆಪ್ಷನಲ್, ತುಂಬ ಸುಸ್ತಾದರೆ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾವು ಶವಾಸನ ಮಾಡೋಣ, ಒಂದು 2 ಮಿನಿಟ್ಸ್ ಮಾಡ್ಬೋದು. ಓಕೆ, ಶವಾಸನದಲ್ಲಿ ಹೇಗೆಂದರೆ ಕೈಗಳು ಮೇಲ್ಮುಖವಾಗಿರ್ಬೇಕು. ಓಕೆ, ಕಾಲುಗಳು ಆ್ಯಕ್ಚುಲಿ ಹೀಗೆ ಮೇಲೆ ಇರಬಾರ್ದು, ಹೀಗೆ ಸೈಡಲ್ಲಿ ರೆಸ್ಟ್ ಮಾಡಬೇಕು. ಓಕೆ, ಈ ರೀತಿ ಕಂಪ್ಲೀಟಾಗಿ ರಿಲ್ಯಾಕ್ಸ್. ಓಕೆ, ಸೊ ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಸಹಜವಾದ ಉಸಿರಾಟವನ್ನು ಮಾಡಿ, ಸಹಜವಾಗಿರಲಿ ಉಸಿರಾಟ. ಈ ದೇಹ ತುಂಬ ಕಂಫರ್ಟ್ ಅಂತ ಅನಿಸುತ್ತೆ ನಿಮ್ಗೆ ಇವಾಗ. ಈಗ ಕಾಲಿನ ಬೆರಳಿಂದ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ದೇಹದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇರುತ್ತಲ್ವ, ಅದನ್ನು ಕಾಲಿನ ಬೆರಳನ್ನು ಗಮನಿಸಿ. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ರಕ್ತ ಹರಿತಾ ಇರುತ್ತೆ, ಅದನ್ನು ಗಮನಿಸಿ. ನಿಧಾನವಾಗಿ ನಿಮ್ಮ ಒಂದು ಗಮನವನ್ನು ಕಣ್ಣು ಮುಚ್ಚೆ ಇರಬೇಕು. ಓಕೆ, ಕಣ್ಣು ಕ್ಲೋಸ್ ಇರಬೇಕು. ಸೊ ನಿಧಾನವಾಗಿ ನಿಮ್ಮ ಕಾಲಿನ 2 ಪಾದಗಳತ್ತ ನಿಮ್ಮ ದೃಷ್ಟಿಯನ್ನು ಗಮನಿಸಿ. ಅಂದರೆ ಕಾನ್ಷಿಯಸ್ನೆಸ್ಸನ್ನು ಅಲ್ಲಿಗೆ ತನ್ನಿ. ನೆಕ್ಸ್ಟು ಹಿಮ್ಮಡಿ ನೆಲವನ್ನು ಸ್ಪರ್ಶಿಸಿರುವುದನ್ನು ನೀವು ಗಮನಿಸಿ. ಅಲ್ಲಿಂದ ಮೇಲೆ ಕಾಲಿನ ಮಂಡಿಯನ್ನು ಗಮನಿಸಿ. ನಿಧಾನವಾಗಿ ಅಲ್ಲಿಂದಲೇ ಮೇಲಕ್ಕೆ ಎಳೆದುಕೊಳ್ಳೋ ಪ್ರಯತ್ನ ಮಾಡಿ. ಮಂಡಿಯನ್ನು 2 ಸೆಕೆಂಡ್ ಹಿಡಿದಿಡಿ, ಮತ್ತೆ ಬಿಡಿ. ಕಾಲಿನ ಸ್ನಾಯುಗಳು ತೊಡೆಯ ಭಾಗದ ಕೆಳಭಾಗ ನೆಲವನ್ನು ಸ್ಪರ್ಶಿಸಿರುವುದನ್ನು ನೀವು ಗಮನಿಸ್ತಿದ್ದೀರಾ. ನಿಧಾನವಾಗಿ ನಮ್ಮ ಗಮನ ಸೊಂಟದ ಭಾಗದತ್ತ ಬರುತ್ತೆ. ಸೊಂಟದ ಭಾಗ ಸಂಪೂರ್ಣ ರಿಲ್ಯಾಕ್ಸೇಷನಲ್ಲಿದೆ. ನಿಮ್ಗೆ ಯಾವುದೇ ರೀತಿ ನೋವು ಸೆಳೆತಗಳಾಗ್ತಾ ಇದ್ರೆ ಅದನ್ನು ನಿಮ್ಮ ಗಮನಕ್ಕೆ ಬರ್ತಾ ಇದೆ, ಬಟ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸಲ್ಲಿದೆ. ನಿಧಾನವಾಗಿ ಈಗ ನಮ್ಮ ಗಮನ ಹೊಟ್ಟೆಯ ಭಾಗಕ್ಕೆ ಬರಲಿ. ಹೊಟ್ಟೆಯ ಭಾಗ ಸಂಪೂರ್ಣ ರಿಲ್ಯಾಕ್ಸ್ ಆಗಿದೆ. ಅಲ್ಲಿ ಆಗ್ತಾ ಇರೋ ಚಟುವಟಿಕೆಗಳು ನಿಮ್ಮ ಗಮನಕ್ಕೆ ಬರ್ತಾ ಇದೆ. ನಿಧಾನವಾಗಿ ನಿಮ್ಮ ಗಮನವನ್ನು ಎದೆಯ ಭಾಗಕ್ಕೆ ತನ್ನಿ. ಓಕೆ, ಎದೆಯ ಭಾಗದಲ್ಲಿ
ಪ್ರತಿ ಉಸಿರಿನ ಜೊತೆಗೆ ಎದೆಯ ಚಲನೆ ಆಗ್ತಾ ಇರೋದು ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಸಂಪೂರ್ಣ ಈ ಒಂದು ಪ್ರಕ್ರಿಯೆಯಲ್ಲಿ ಕಣ್ಣು ಮುಚ್ಚಿರಬೇಕು. ನಿಮ್ಮ ದೇಹವನ್ನು ನೀವೀಗ ಗಮನಿಸುತ್ತಿದ್ದೀರಾ. ಎದೆಯ ಭಾಗ ಮೇಲೆ ಮತ್ತೆ ಕೆಳಗೆ ಆಗ್ತಾ ಇರೋದು ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಪ್ರತಿ ಉಸಿರಿನ ಜೊತೆಗೆ ನಿಮ್ಮ ಎದೆಯ ಚಲನೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ನಿಧಾನವಾಗಿ ನಮ್ಮ ಗಮನಕ್ಕೆ ಭುಜದತ್ತ ಬರ್ರಿ. ನೋಡಿ, ಭುಜ ಯಾವ ರೀತಿ ನೆಲವನ್ನ ಸ್ಪರ್ಶಿಸಿದೆ. ಓಕೆ, ಸೊ ನೆಕ್ಸ್ಟ್ ಎರಡು ಕೈಗಳು, ಕೈ ಬೆರಳುಗಳನ್ನ ಗಮನಿಸಿ. ಕೈ ಬೆರಳಿನ ತುದಿಗಳಲ್ಲಿ ರಕ್ತ ಸಂಚಲನೆ ಆಗ್ತಾ ಇರೋ ಒಂದು ಪ್ರಕ್ರಿಯೆ ನಮ್ಮ ಗಮನಕ್ಕೆ ಬರ್ತಾ ಇದೆ. ಸೂಕ್ಷ್ಮವಾಗಿ ನಿಮ್ಮ ಗಮನ ಇಡೀ ಪ್ರಜ್ಞೆ ಕೈಯಿನ ಬೆರಳತ್ತ ಕೊಡಬೇಕು. ನಿಧಾನವಾಗಿ ಮೇಲೆ ಎರಡು ಹಸ್ತಗಳು, ಮಣಿಕಟ್ಟು ಕೈಯಿನ ಕೆಳಭಾಗಗಳು ನೆಲವನ್ನ ಸ್ಪರ್ಶಿಸಿದೆ. ಇಡೀ ದೇಹದಲ್ಲಿ ಯಾವುದೇ ರೀತಿಯ ಭಾರ ಇಲ್ಲ. ಓಕೆ, ಭುಜದಿಂದ ಕಾಲಿನ ಬೆರಳಿನ ತನಕ ಈಗ ನಮ್ಮ ಗಮನದಲ್ಲಿದೆ. ನಿಧಾನವಾಗಿ ನಮ್ಮ ಗಮನ ತಲೆಯ ಭಾಗದತ್ತ ಕೊಡೋಣ. ಓಕೆ, ತಲೆಯ ಹಿಂಭಾಗ ಸಂಪೂರ್ಣವಾಗಿ ನೆಲವನ್ನ ಸ್ಪರ್ಶಿಸಿದೆ. ಯಾವುದೇ ರೀತಿಯ ಭಾರ ಇಲ್ಲ. ಕಣ್ಣುಗಳು ಮುಚ್ಚಿವೆ. ಮೂಗಿನಲ್ಲಿ ಉಸಿರಾಡುತ್ತಿರುವಾಗ ತೆಗೆದುಕೊಳ್ಳುತ್ತಿರುವ ಗಾಳಿಯನ್ನ ನಾವು ಅನುಭವವನ್ನ ಪಡ್ತಾ ಇದ್ದೇವೆ. ಉಸಿರನ್ನು ಎಳೆದುಕೊಳ್ಳುವಾಗ ಬರ್ತಾ ಇರೋ ಗಾಳಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಉಸಿರನ್ನ ಬಿಟ್ಟಾಗ ಕೂಡ ಚಲಿಸ್ತಾ ಇರುವ ಗಾಳಿಯನ್ನು ನಾವು ಅನುಭವಿಸ್ತಿದ್ದೇವೆ. ತುಟಿಯ ಭಾಗಗಳು, ಕೆನ್ನೆ, ಕಿವಿ, ಗಂಟಲಿನ ಭಾಗ ಸಂಪೂರ್ಣ ವಿಶ್ರಾಂತಿ. ಅಬ್ಸರ್ವ್ ಮಾಡಿ ದೇಹವನ್ನು. ಓಕೆ, ಸೈಲೆನ್ಸ್, ಸಂಪೂರ್ಣ ನಿಶ್ಶಬ್ದತೆ. ಓಕೆ, ಎಸ್, ಈಗ ಈ ಒಂದು ಹಂತದಲ್ಲಿ ತುಂಬಾ ಜನ ನಿದ್ದೆ ಹೋಗ್ತಾರೆ. ಬಟ್ ಓಕೆ, ಪರವಾಗಿಲ್ಲ. ಓಕೆ, ಸೊ ಬಟ್ ಆದ್ರೆ ಯಾರು ಕೂಡ ಸಡನ್ ಆಗಿ ಹೇಳ್ಬಾರ್ದು. ಓಕೆ, ಫಸ್ಟ್ ಏನ್ ಮಾಡಬೇಕು, ಎರಡೂ ಕಾಲುಗಳನ್ನ ಮಡಚಬೇಕು. ಓಕೆ, ನೆಕ್ಸ್ಟ್ ಎರಡೂ ಕೈಗಳನ್ನ ಈ ರೀತಿ ಮೇಲ್ಮುಖವಾಗಿ ಮಾಡಬೇಕು. ನಿಮ್ಮ ಎಡ ಭಾಗ ಅಥವಾ ಬಲ ಭಾಗಕ್ಕೆ ಈ ರೀತಿ ತಿರಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಿ, ಈ ಕೈ ಇರುತ್ತಲ್ಲ ಇದನ್ನ ಸಪೋರ್ಟ್ ಕೊಡ್ಕೊಳ್ಳಿ, ಕಣ್ಣು ಮುಚ್ಚಿಡ್ಲಿ. ಈ ರೀತಿ ಬಂದು ಕುಳಿತುಕೊಳ್ಳೋ ಸ್ಥಿತಿಗೆ ಬನ್ನಿ. ಉಸಿರಾಟದ ಮೇಲೆ ಗಮನ ಇರಲಿ. ಸಂಪೂರ್ಣ ನಿಶ್ಶಬ್ದತೆ. ತಲೆಯಲ್ಲಿ ಯಾವುದೇ ರೀತಿಯ ಯೋಚನೆಗಳು ಇಲ್ಲ, ಅಥವಾ ಯೋಚನೆಗಳು ಬರ್ತಾ ಇದ್ರು ಅವನ್ನ ತಡೆಯುವ ಪ್ರಯತ್ನ ಇಲ್ಲ. ದೇಹ ಒಂದು ಸಂತೋಷದ ಸ್ಥಿತಿಯನ್ನ ಪಡೆದುಕೊಳ್ತಾ ಇದೆ.
ಈಗ ನಿಧಾನವಾಗಿ ನಮ್ಮ ಕೈಯನ್ನು ಹಿಂದೆ ಕಟ್ಟೋಣ. ಓಕೆ, ಈ ರೀತಿ ಮಣಿ ಕಟ್ಟನ್ನು ಹಿಡಿಯೋಣ. ಎಡಗೈನ ಹಸ್ತ, ಬಲಗೈನ ಮಣಿಕಟ್ಟನ್ನು ಹಿಡಿತೀವಿ. ಉಸಿರನ್ನು ಎಳೆದುಕೊಂಡು ಹಿಮ್ಮುಖವಾಗಿ ಬಾಗಿ ಮತ್ತೆ ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗೆ. ಇಲ್ಲಿ ಸ್ಟೇ ಮಾಡೋಣ. ಸಹಜವಾದ ಉಸಿರಾಟ. ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಉಸಿರನ್ನು ಬಿಡಿ. ಎರಡೂ ಕೈಗಳನ್ನು ಉಳಿಸಿ ಕಣ್ಣಿಗೆ ಒತ್ತಿಕೊಳ್ಳಿ. ಓಕೆ, ಮತ್ತೊಮ್ಮೆ ಎರಡು ಕೈಗಳನ್ನು ಒತ್ತಿ ಕೆನ್ನೆಯ ಭಾಗ, ಕಂಠದ ಭಾಗ, ಭುಜದ ಭಾಗ, ಹೊಟ್ಟೆಯ ಭಾಗ ಮತ್ತು ಮಂಡಿಯನ್ನು ಸ್ಪರ್ಶಿಸಿ. ಈಗ ನಿಧಾನವಾಗಿ ನಿಮ್ಮ ಕಣ್ಣನ್ನು ತೆರೆಯಿರಿ. ಸೊ ಮುಖದಲ್ಲಿ ಒಂದು ಕಿರುನಗೆ ಇರಬೇಕು, ಆಯ್ತಾ? ಎಸ್, ಓಕೆ. ಸೊ ಬೇಸಿಕಲಿ ಯಾರೆಲ್ಲ ಸೂರ್ಯ ನಮಸ್ಕಾರ ಮಾಡ್ತಿರಲ್ಲ, ಸೊ ಇದರಿಂದ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಯೂಶಲಿ ಈ ಹಂತದಲ್ಲಿ ನಾವು ಪ್ರಾಣಾಯಾಮಗಳನ್ನ ಮಾಡ್ಬೋದು, ಬಟ್ ಅದನ್ನು ನೆಕ್ಸ್ಟ್ ನಾವು ದಿನಗಳಲ್ಲಿ ಕಲಿಯೋಣ. ಓಕೆನಾ? ಎಸ್.